ಸೊ ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಸುಮಾರು 11,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಇರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಈ ಒಂದು ವೇಕೆನ್ಸೀಸ್ ಗಳ ಒಂದು ವಿಶೇಷತೆ ಏನಂದ್ರೆ, ಎಕ್ಸಾಮಿನೇಷನ್ಸ್ ಇರುತ್ತೆ, ಆದರೆ ಯಾವುದೇ ರೀತಿಯಂತಹ ಒಂದು ಫಿಸಿಕಲ್ ಟೆಸ್ಟ್ ಅಥವಾ ಒಂದು ಎಕ್ಸಾಮಿನೇಷನ್ಸ್ ಇಲ್ಲಿ ಇರುವುದಿಲ್ಲ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಫಿಸಿಕಲ್ ಅಂತ ಬಂದ್ರೆ ಏನೋ ಒಂದು ಡಿಸಪಾಯಿಂಟ್ ಆಗ್ತೀರಾ. ಅಷ್ಟೊಂದು ಅವರು ಫಿಸಿಕಲಿ ಒಂದು ಫಿಟ್ ಆಗಿರುವುದಿಲ್ಲ. ಎಕ್ಸಾಮಿನೇಷನ್ ಆರಾಮಾಗಿ ಒಂದು ಕ್ವಾಲಿಫೈ ಅನ್ನ ಮಾಡುವಂತಹ ಒಂದು ಎಬಿಲಿಟಿ ಅವ್ರ ಹತ್ರ ಇರುತ್ತೆ. ಸೊ ಅಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ಭರ್ಜರಿ ಒಂದು ಅವಕಾಶ ಅಂತಾನೆ ಹೇಳ್ತೀನಿ. ಕೇವಲ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಟ್ಟು ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಥವಾ ಒಂದು ALP ನ ಒಂದು ಪೋಸ್ಟ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಾ, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡಿ, ಹಾಗೆಯೇ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ತಾವು ಇದರ ಒಂದು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಅಬ್ಸರ್ವ್ ಅನ್ನ ಮಾಡ್ಕೊಂಡ್ಬಿಡಿ, ಒಂದು ಕನ್ಫರ್ಮ್ ಅನ್ನ ಮಾಡ್ಕೊಂಡ್ಬಿಡಿ. ಓಕೆನಾ? ನೋಡಿ, ನಮ್ಮ ಒಂದು ಚಾನಲ್ ನಾವು ಯಾವುದೇ ಒಂದು ವೇಕೆನ್ಸಿ ಒಂದು ಅಪ್ಡೇಟ್ ಅನ್ನ ಕೊಟ್ಟರು ಮೊದಲು ಅದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾವು ತಮ್ಮ ಬಳಿ ಶೇರ್ ಅನ್ನ ಮಾಡಿಕೊಂಡು ನಂತರ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಸುಮಾರು 30 ರಿಂದ 40 ಪೇಜ್ ನ ಒಂದು ನೋಟಿಫಿಕೇಶನ್ ಇರುತ್ತೆ. ಸೊ ಸಿಂಪಲ್ ಆಗಿ ತಮಗೆ ಒಂದು ಅರ್ಥ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾ ಅನ್ನ ಕೊಟ್ಟು ತಮಗೆ ಒಂದು ಈಸಿ ಆಗಿರುವಂತಹ ಒಂದು ಅರ್ಥ ಅನ್ನ ಮಾಡಿಸ್ಬಿಡ್ತೀವಿ. ಮೊದಲನೇದಾಗಿ ರೈಲ್ವೆ ALP ಅಂದ್ರೆ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ನಾವೇನ್ ಕರಿತೀವಿ, ಇದರಲ್ಲಿ ಏನು ಈ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. 2026 ಈ ಒಂದು ವರ್ಷದ ಬಗ್ಗೆ ಮಾತಾಡೋಕೆ ಹೋದ್ರೆ ಬಹಳ ಭರ್ಜರಿ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಂತಾನೆ ಇಲ್ಲಿ ಒಂದು ಹೇಳ್ಬಹುದು. ಓಕೆನಾ? ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 15/5/2026 ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 14ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಆಸಕ್ತಿ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ವಿಡಿಯೋ ತಾವು ಕಂಪ್ಲೀಟ್ ಆಗಿ ನೋಡಿದ ನಂತರ ಅರ್ಥ ಅನ್ನ ಮಾಡಿಕೊಂಡು ನಂತರ ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಿ. ಪೋಸ್ಟ್ ನೇಮ್ ಬಗ್ಗೆ ಮಾತಾಡಕ್ ಹೋದ್ರೆ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ತಾವು ಪ್ರತಿಯೊಬ್ಬರು ಕೇಳಿರ್ತೀರಾ. ಹೌದು, ಈ ಒಂದು ಪೋಸ್ಟ್ ಅಲ್ಲಿ ಸುಮಾರು 11,127 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ನಮ್ಮ ಒಂದು ಕರ್ನಾಟಕದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಒಂದು ಝೋನ್ ವೈಸ್ ಇಲ್ಲಿ ಒಂದು ರಿಕ್ರೂಟ್ಮೆಂಟ್ ಅನ್ನ ಇಲ್ಲಿ ಒಂದು ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಝೋನ್ ಅಲ್ಲಿ ಪ್ರತಿಯೊಬ್ಬ ಒಂದು ಕನ್ನಡಿಗ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಎಲಿಜಿಬಲ್ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಎನಿ 10th ಪಾಸ್, ತಾವೇನಾದ್ರೂ ಒಂದು 10th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದರ ಒಂದು ಜೊತೆಗೆ ತಾವು IT ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಆ IT ಯಾವುದೇ ಒಂದು ಟ್ರೇಡ್ ನಲ್ಲಿ ಸಹ ತಾವು ಕಂಪ್ಲೀಟ್ ಆಗಿದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಸಪೋಸ್ ತಾವೇನಾದ್ರೂ 10th ನ ಒಂದು ಜೊತೆ ಏನಾದ್ರೂ ಒಂದು ಅಪ್ರೆಂಟಿಸ್ ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಕ್ವಾಲಿಫಿಕೇಶನ್ ತಾವು ಬಹಳ ಕೇರ್ಫುಲ್ ಆಗಿ ತಾವು ಇಲ್ಲಿ ಗಮನಿಸ್ಕೊಳ್ಳಿ. ನಂತರ ತಾವೇನಾದ್ರೂ 10th ನ ಒಂದು ಜೊತೆ ಡಿಪ್ಲೊಮಾ ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಆಗ್ಬಹುದು. ತಾವು ಡಿಪ್ಲೊಮಾದಲ್ಲಿ ತಾವು ಯಾವುದೇ ಒಂದು ಬ್ರಾಂಚ್ ಅಲ್ಲಿ ತಮ್ಮ ಒಂದು ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರು ಕೂಡ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಅದರ ಒಂದು ಜೊತೆಗೆ 10th ಪ್ಲಸ್ BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ತಾವೇನಾದ್ರೂ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಂತ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಖಂಡಿತವಾಗಿ ಈ ಒಂದು 4 ಒಂದು ಕ್ವಾಲಿಫಿಕೇಶನ್ ಇಲ್ಲಿ ಒಂದಲ್ಲ ಒಂದು ಕ್ವಾಲಿಫಿಕೇಶನ್ ತಮ್ಮ ಬಳಿ ಇದ್ದೇ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಈ ಒಂದು ಅವಕಾಶವನ್ನು ತಾವು ಇಲ್ಲಿ ಬಳಸ್ಕೋಬಹುದು. ಈಗ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ, ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಹಾಕಬಹುದು, ಹಾಗೆ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಓಕೆನಾ? ಪ್ರತಿಯೊಬ್ಬರು ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತೀರಿ. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಜನರಲ್ OBC ಮತ್ತು EWS ಕೇವಲ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ₹1 ಕೂಡ ತಾವು ಏನು ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ತಾವೇನು ಈ ಒಂದು ₹500 ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವೇನು ಪೇ ಅನ್ನ ಮಾಡ್ತೀರಾ, ಇದು ಸಹ ರೀಫಂಡ್ ಆಗಿಬಿಡುತ್ತೆ. ಆಫ್ಟರ್ ಕಂಪ್ಲೀಟೆಡ್ CBT 1 ಎಕ್ಸಾಮಿನೇಷನ್ ಕಂಪ್ಲೀಟ್ ಆದ ನಂತರ ತಾವೇನು ಈ ಒಂದು ₹500 ಪೇ ಅನ್ನ ಮಾಡಿರ್ತೀರಾ, ಅದರಲ್ಲಿ ₹400 ತಮ್ಮ ಒಂದು ಅಕೌಂಟ್ಗೆ ಏನು ಒಂದು ಕ್ರೆಡಿಟ್ ಆಗುತ್ತೆ. ತಾವು ಅಪ್ಲಿಕೇಶನ್ ಹಾಕುವಂತ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಸಹ ಕೇಳುತ್ತೆ. ಸೊ ಆ ಒಂದು ಅಕೌಂಟ್ ಡೀಟೇಲ್ಸ್ ನ ಒಂದು ಬೇಸ್ ಮೇಲೆ ತಮಗೆ ಇಲ್ಲಿ ಒಂದು ಅಮೌಂಟ್ ಅನ್ನ ರೀಫಂಡ್ ಅನ್ನ ಮಾಡ್ತಾರೆ.
ಏಜ್ ಲಿಮಿಟ್ ಮಿನಿಮಮ್ ಆಗಿ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿ 30 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಒಂದು ಹೇಳಿದ್ದಾರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಅಂತ ಗಮನಿಸಬಹುದು. SC/ST ಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ, ಆದ್ರೆ 35 ವರ್ಷವರೆಗೂ ಅಪ್ಲಿಕೇಶನ್ ಹಾಕಬಹುದು. OBC ನ ಒಂದು ಕ್ಯಾಂಡಿಡೇಟ್ಗಳು 33 ವರ್ಷವರೆಗೂ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಓಕೆ, ಹಾಗೆ ಬಹಳ ಒಂದು ಮುಖ್ಯವಾಗಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಸೆಲೆಕ್ಷನ್ ಇಲ್ಲಿ 3 ಸ್ಟೆಪ್ ನಲ್ಲಿ ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಳ್ತಾರೆ. ಮೊದಲನೇದಾಗಿ CBT 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ನಾವು ಕರಿತೀವಿ, ಇದನ್ನ 1 ಆಗಿರ್ಬೋದು. ಒಂದು CBT 2 ಕೂಡ ಇಲ್ಲಿ ಒಂದು ಕಂಡಕ್ಟ್ ಅನ್ನ ಮಾಡ್ತಾರೆ. ನಂತರ CBAT ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಈ ಒಂದು 3 ಸ್ಟೇಜ್ ಅಲ್ಲಿ ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂತಾರೆ. ಓಕೆನಾ, ಈ ಒಂದು ಎಕ್ಸಾಮಿನೇಷನ್ ತಾವು ಕಂಪ್ಲೀಟ್ ಆದ ನಂತರ ತಾವೇನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕಿರುತ್ತೆ. ನಂತರ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಗೆ ಹೋಗಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಈ ರೀತಿಯಾಗಿ ತಾವು ಪಡ್ಕೋಬಹುದು. ನಂತರ ಸಿಲೆಬಸ್ ಬಗ್ಗೆ ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಸ್ನೇಹಿತರೆ, ಮ್ಯಾಥ್ಸ್ ಅಲ್ಲಿ 20 ಕ್ವಶನ್ಸ್, ರೀಸನಿಂಗ್ ಮೇಲೆ 25 ಕ್ವಶನ್ಸ್, ಜನರಲ್ ಸೈನ್ಸ್ ಮೇಲೆ 20 ಕ್ವಶನ್, ಜನರಲ್ ಅಫೇರ್ಸ್ ಮೇಲೆ 10 ಕ್ವಶನ್ಸ್, ಟೋಟಲ್ ಆಗಿ 75 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ CBT 1 ಅಲ್ಲಿ. ಓಕೆನಾ, ಇಲ್ಲಿ 60 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ ಮತ್ತು 1/3 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ಇರುತ್ತೆ. ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಎಕ್ಸಾಮಿನೇಷನ್ಸ್ ಅನ್ನ ಕೊಡಿ. ಹಾಗೆಯೇ CBT 2 ಬಗ್ಗೆ ಮಾತಾಡಕ್ ಹೋದ್ರೆ ಸೇಮ್ ಆಗಿರುವಂತಹ ಒಂದು ಸಿಲೆಬಸ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ಸೇಮ್ ಆಗಿರುವಂತಹ ಒಂದು ಸಿಲೆಬಸ್ ಇರುತ್ತೆ. ನಂತರ ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುತ್ತದೆ. ಅಂದ್ರೆ ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ 19,900 ಹಿಡಿದು 38,000ವರೆಗೂ ಪ್ರತಿ ತಿಂಗಳು ತಾವು ಇಲ್ಲಿ ಒಂದು ಸ್ಯಾಲರಿಯನ್ನ ತಾವು ಪಡ್ಕೋಬಹುದು. ಓಕೆನಾ, 19,900 ನಾವು ಜೊತೆಗೆ ಏನೋ ಒಂದು DNS ಅಲವೆನ್ಸ್ ಆಡ್ ಆಗುತ್ತೆ, HRA ಆಡ್ ಆಗುತ್ತೆ ಮತ್ತು ಮೆಡಿಕಲ್ ಆಡ್ ಆಗುತ್ತೆ, ಟ್ರಾವೆಲಿಂಗ್ ಅಲವೆನ್ಸ್ ಆಡ್ ಆಗುತ್ತೆ. ಇಷ್ಟೆಲ್ಲಾ ಒಂದು ಬೆನಿಫಿಟ್ ಅಲವೆನ್ಸಸ್ ಅನ್ನ ಸೇರಿಸಿ 38,000 ಪ್ರತಿ ತಿಂಗಳು ತಾವೇನೋ ಒಂದು ಸ್ಟಾರ್ಟಿಂಗ್ ನಲ್ಲಿ ತಾವು ಇಲ್ಲಿ ಒಂದು ಸ್ಯಾಲರಿಯನ್ನ ತಾವು ಪಡ್ಕೋಬಹುದು. ಈ ಒಂದು ಸ್ಯಾಲರಿನ ಜೊತೆಗೆ ಏನೋ ಬಹಳಷ್ಟು ಒಂದು ಪ್ರಮೋಷನ್ಸ್ ಗಳು ಟೈಮ್ ಟು ಟೈಮ್ ತಾವು ಪಡ್ಕೋಬಹುದು. ಹಾಗೆಯೇ ತಮ್ಮ ಒಂದು ಸ್ಯಾಲರಿನೂ ಕೂಡ ಟೈಮ್ ಟು ಟೈಮ್ ಇಲ್ಲಿ ಒಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಇಷ್ಟು ತಮ್ಮ ಒಂದು ಸ್ಯಾಲರಿಯ ಬಗ್ಗೆ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ಅಪ್ಲೈ ಮಾಡುವಂತಹ ಒಂದು ಲಾಸ್ಟ್ ಡೇಟ್ ನಾಳೆ ತಿಂಗಳು 14ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಓಕೆನಾ, ನಂತರ ಒಂದು ಕ್ವಶನ್ ಪೇಪರ್ ಬಗ್ಗೆ ಮಾತಾಡಕ್ ಹೋದ್ರೆ ಆಬ್ವಿಯಸ್ಲಿ ಇಲ್ಲಿ ಒಂದು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಒಂದು ಪ್ರಿಂಟ್ ಆಗಿರುತ್ತೆ. ತಮಗೆ ಈಸಿ ಅನಿಸುವಂತಹ ಒಂದು ಲ್ಯಾಂಗ್ವೇಜ್ ಅನ್ನ ಬಳಸ್ಕೊಂಡು ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡಬಹುದು. ಹಾಗೆ ಇಲ್ಲಿ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಭಯ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಏನಕ್ಕಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲೇ ಬಹಳಷ್ಟು ಒಂದು ಸೆಂಟರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ತಾವು ಅಪ್ಲಿಕೇಶನ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ತಾವು ಏನು ಒಂದು ಸಲ ತಾವು ಗಮನಿಸಬಹುದು. ಇಲ್ಲಾಂದ್ರೆ ತಾವೇನು ಈ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನ್ ನೋಡ್ತಿದ್ದೀರಾ ತಾವು ಒಂದು ಸಲ ಓದ್ಬೇಕು ಅಂದ್ರೆ ನಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನೆಲ್ ಒಂದು ಲಿಂಕ್ ಇರುತ್ತೆ. ಓಕೆನಾ, ಅಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಅಲ್ಲಿ ಹೋಗಿ ತಾವು ಡೈರೆಕ್ಟ್ ಆಗಿ ತಾವು ಏನೋ ಒಂದು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಬಹುದು. ಹಾಗೆ ಈ ಒಂದು ವೇಕೆನ್ಸೀಸ್ ಗಳಿಗೆ ತಾವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಬಹುದು. ಅಂದ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಡೈರೆಕ್ಟ್ ಆಗಿ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಐ ಹೋಪ್ ಸ್ನೇಹಿತರೆ, ಈ ಒಂದು ಜಾಬ್ ಅಪ್ಡೇಟ್ ತನಗೆ ಇಂಟ್ರೆಸ್ಟೆಡ್ ಅನ್ಸಿದೆ ಅನ್ಕೊಂತೀನಿ. ದಯವಿಟ್ಟು ಇದೇ ರೀತಿಯಂತಹ ಒಂದು ಮುಂದಿನ ಜಾಬ್ ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ತಾವು ವಿಡಿಯೋನ ತಾವು ಲೈಕ್ ಅನ್ನ ಮಾಡಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.